ನಮಸ್ತೆ ರೈತ ಮಿತ್ರರಿಗೆ. ಈ ವರ್ಷ ಶುಂಠಿ ಬೆಳೆದಿರುವಂತಹ ರೈತರ ಪಾಡು ಯಾರಿಗೂ ಕೂಡ ಹೇಳದಂತಾಗಿದೆ. ಒಂದು ಕಡೆ ಬೆಲೆ ಸಂಪೂರ್ಣವಾಗಿ ಕುಸಿತ ಕಾಣ್ತಾ ಇದೆ, ಇನ್ನೊಂದು ಕಡೆ ಯಾರೂ ಕೂಡ ನಮ್ಮ ಶುಂಠಿಯನ್ನು ತಗೊಳ್ತಾ ಇಲ್ಲ. ಯಾವ ಕಾರಣಕ್ಕೆ ಅಂದರೆ ಹೊರ ರಾಜ್ಯದಲ್ಲಿ ಶುಂಠಿ ಡಿಮ್ಯಾಂಡ್ ಇಲ್ಲ. ತುಂಬ ಜನ ಕಡಿಮೆ ಗ್ರಾಹಕರು ಬರ್ತಾ ಇದ್ದಾರೆ. ನಿನ್ನೆ ಹೋದಂತಹ ಗಾಡಿ ಜೈಪುರಿಗೆ ನಿನ್ನೆ ಟೋಟಲ್ಲು 12 ಗಾಡಿ ಹೋಗಿದ್ದಾವೆ. ನಮ್ಮ ಹಾಸನ ಮತ್ತು ನಮ್ಮ ಬೆಂಗಳೂರು ಸರೌಂಡಿಂಗಿಂದ ಕೇವಲ 6 ಗಾಡಿಗಳು ಮಾತ್ರ ಖಾಲಿಯಾಗಿದ್ದಾವೆ. ಇನ್ನೂ ಕೂಡ ಬ್ಯಾಲೆನ್ಸ್ ಹಂಗೆ ಇದೆ ಶುಂಠಿ. ಅದೇ ಶುಂಠಿನ ಇವತ್ತು ಸೇಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ನಾವಾಗೆ ಬಂದು ತಗೊಳ್ಳಿ ಅಂತ ಕೇಳ್ತಾ ಇದ್ರು ಕೂಡ ಯಾರು ಬಂದು ತಗೊಳ್ತಾ ಇಲ್ಲ. ನಾವೇ ಏನಾದರೂ ಸ್ವಲ್ಪ ಪ್ರೆಷರ್ ಹಾಕಿ ಶುಂಠಿನ ತಗೊಳ್ಳಿ ಅಂತ ಏನಾದ್ರು ಪ್ರೆಷರ್ ಮಾಡಿದರೆ 800 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಿಂಗೆ ಆದರೆ ಶುಂಠಿ ಬೆಳೆಯೋರ ಪಾಡಂತೂ ಯಾವುದಕ್ಕೂ ಬೇಡವಾದ ಪರಿಸ್ಥಿತಿ ಅಂತೂ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಶುಂಠಿಯನ್ನು ನಾಟಿ ಮಾಡುವಾಗ ಕಡಿಮೆ ಪ್ರಮಾಣದಲ್ಲಿ ನಾಟಿ ಮಾಡಿ, ಅನಾವಶ್ಯಕವಾಗಿ ಬೇಕಾಬಿಟ್ಟಿಯಾಗಿ ನಾಟಿಯನ್ನು ಮಾಡಲಿಕ್ಕೆ ಹೋಗಬೇಡಿ. ಕೆಲವೊಂದು ಮಂಡಿಗಳಲ್ಲಿ ಇಂದಿನ ವಾಷಿಂಗ್ ದರ 1150ರಿಂದ 1200 200 ಹೈಯೆಸ್ಟ್ ಇದೆ. ಡ್ರೈ ಅಂತೂ 1100 ಹೈಯೆಸ್ಟ್ ಇದೆ. ನೀವೊಂದು 1000 ರೂಪಾಯಿಗಾರು ತಗೊಳ್ಳಿ, 1100ಕ್ಕೆ ತಗೊಳ್ಳಿ ಅಂದರೂ ಕೂಡ ಯಾರೂ ಕೂಡ ತಗೊಳ್ತಾ ಇಲ್ಲ. ಈಗ ನಾವು ನಿಮ್ಮ ಹತ್ರ ಶುಂಠಿ ತಗೊಂಡು ನಾವೇನು ಮಾಡೋದು? ಮಂಡಿಯವರು ಕೂಡ ಅದನ್ನು ವಾಷಿಂಗ್ ಮಾಡ್ತಾ ಇಲ್ಲ, ಬೇರೆ ಕಡೆ ಕಳ್ಸೋಕ್ಕಾಗ್ತಾ ಇಲ್ಲ ಅಂತಾರೆ. ಕೆಲವೊಬ್ಬರಂತೂ ಕಾಲ್ ಮಾಡಿದರೆ ರಿಸೀವೇ ಮಾಡ್ತಾ ಇಲ್ಲ. ಶುಂಠಿ ಬೆಳೆ ಮಾಡುವಾಗ ಅತಿಯಾಸೆಯಿಂದ ಹೆಚ್ಚಾಗಿ ಕಳೆದ ವರ್ಷ ತುಂಬ ಹೆಚ್ಚಾಗಿ ನಾಟಿ ಆಯಿತು. ಹಾಗಾಗಿ ಇಂತಹ ಸಮಸ್ಯೆಗಳು ಬರ್ತಾ ಇದ್ದಾವೆ. ನಿಮ್ಮ ಹತ್ತಿರದ ಮಾರ್ಕೆಟ್ಗಳಲ್ಲಿ ಯಾವ ರೀತಿ ಬೆಲೆ ಇದೆ, ಏನಿದೆ ಅಂತೇಳಿ ಸ್ವಲ್ಪ ಅನಲೈಸ್ ಮಾಡಿ. ಬೆಂಗಳೂರು ಮಾರ್ಕೆಟ್ನಲ್ಲೂ ಕೂಡ ಇಲ್ಲಿ ಯಾರು ತಗೋತಾ ಇಲ್ಲ ಅಂತೇಳಿ ಬೆಂಗಳೂರು ಮಾರ್ಕೆಟಿಗೆ ನನಗೆ ಗೊತ್ತಿರುವ ಹಾಗೆ 4-5 ಜನ ಶುಂಠಿಯನ್ನು ತಗೊಂಡು ಹೋಗಿದ್ರು. 1250ರಿಂದ 1400ವರೆಗೂ ಡ್ರೈ ಸೇಲ್ ಆಗಿದೆ. ಅದು ರೆಡ್ ಮಾಲು. ಕೆಲವ್ರದ್ದಂತೂ ಯಾರು ಕೂಡ ಕೇಳ್ತಾನೆ ಇಲ್ಲ ಅಂತ ಅಂತಾರೆ. ಮಂಡಿಯವರಿಗೆ ಫೋನ್ ಮಾಡಿ ಕೇಳಿದರೆ ಅಲ್ಲಿ ನಮಗೆ ಲೋಡಿಂಗ್ ಇಲ್ಲ, ನಾವಿನ್ನೇನು ನಿಮ್ಮ ಹತ್ರ ತಗೊಳ್ಳೋದು ಅಂತ ಅಂತಾರೆ. ಈಗ ಶುಂಠಿಯನ್ನು ಬೆಳೆದಾಗಿದೆ, ಏನು ಮಾಡೋಕ್ಕಾಗಲ್ಲ. ಕಡಿಮೆ ಪ್ರಮಾಣದಲ್ಲಿ ಅತ್ಯುತ್ತಮವಾಗಿ ಇಳುವರಿ ತೆಗೆಯೋದ್ರ ಕಡೆ ಗಮನ ಕೊಡಿ. 4-5 ಎಕರೆಗೆ ಶುಂಠಿ ಹಾಕೊಂಡು ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗ್ದಲೆ ಇಳುವರಿಯನ್ನು ಕಡಿಮೆ ತೆಗೆದು ಲಾಸ್ ಮಾಡೋದ್ಕೊಳ್ಳೋಕ್ಕಿಂತ ಕೇವಲ 1 ಎಕರೆ 2 ಎಕರೆಯಲ್ಲಿ ನಾವು ಶುಂಠಿಯನ್ನು ನಾಟಿ ಮಾಡಿಕೊಂಡು ಅದರಲ್ಲೇ ಇಂಪ್ರೂವ್ ಮಾಡ್ಕೊಂಡು ನಾವು ಇಳುವರಿಯನ್ನು ತೆಗೆದ್ರೆ ನಮಗೆ ಸ್ವಲ್ಪ ಮಟ್ಟಿಗಾದ್ರೂ ಲಾಭದಾಯಕವಾಗಿರುತ್ತೆ. ರೈತರು ದಯವಿಟ್ಟು ಇನ್ಮೇಲಾದರೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಬುದ್ಧಿವಂತರಾಗಿ. ಏಕೆಂದರೆ ಈ MIS ಅನ್ನೋದರಿಂದ ತುಂಬ ಉಪಯೋಗಗಳಿದೆ. ಯಾರೂ ಕೂಡ ಈ ಬಾರಿ ಸರಿಯಾಗಿ ಹೋರಾಟಕ್ಕೆ ಬರಲಿಲ್ಲ. ಹಾಗಾಗಿ ನಮಗೂ ಕೂಡ ತುಂಬ ಅಂದರೆ ತುಂಬ ಬೇಸರ ಆಯಿತು. ನಾವು ಕೇವಲ ಒಂದು 4-5 ಜನ ಹೋರಾಟ ಮಾಡಿ ಏನು ಮಾಡೋಕ್ಕಾಗತ್ತೆ ಹೇಳಿ. ಈ ರೀತಿ ಬೆಲೆ ಸಂಪೂರ್ಣವಾಗಿ ಕುಸಿತ ಆದಾಗ ಹೊಸದಾಗಿ ಶುಂಠಿ ಹಾಕಿರುವಂತಹ ಯುವ ರೈತರಿಗೆ ಸಂಪೂರ್ಣವಾಗಿ ಲಾಸ್ ಆಗುತ್ತೆ. ಅವರಿಗಂತೂ ಕೃಷಿ ಮೇಲೆ ಜಿಗುಪ್ಸೆನೇ ಬಂದ್ಬಿಡುತ್ತೆ. ನಾವು ಯಾಕಾದರೂ ಬಂದ್ವಿ ಕೃಷಿಗೆ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಮಗೆ ಇಂತಹ ಪರಿಸ್ಥಿತಿ ಬಂತಲ್ಲ ಅಂತೇಳಿ ಯೋಚನೆ ಮಾಡ್ತಾ ಕೂತ್ಕೋತಾರೆ. ಹಾಗಾಗಿ ನಮ್ಮ ಬಳಿಯೇ ಸೊಲ್ಯೂಷನ್ ಇದೆ. ನಾವು ಎಲ್ಲರೂ ಕೂಡ ಒಗ್ಗಟ್ಟಿಂದ ಹೋರಾಟ ಮಾಡಿದರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಇನ್ಮೇಲಾದರೂ ಎಚ್ಚೆತ್ಕೊಳ್ಳಿ. ಇನ್ಮೇಲಾದರೂ ನಾವೇನಾದ್ರು ಹೋರಾಟಕ್ಕೆ ಕರೆದ್ರೆ ಬನ್ನಿ ದಯವಿಟ್ಟು. ಪ್ರತಿ ಜಿಲ್ಲೆಯಿಂದನೇ ಹೋರಾಟ ಆದರೆ ನಮಗೆ ನಮ್ಮದೇ ಆದಂತಹ ಒಂದು ನ್ಯಾಯ ಸಿಗುತ್ತೆ. ರೈತರು ಮನಸ್ಸು ಪಟ್ಟರೆ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ. ಈ ವರ್ಷದ ಶುಂಠಿ ದರದ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ ಎಷ್ಟಕ್ಕಾಗುತ್ತೆ ಅಷ್ಟಕ್ಕೆ ಸೇಲ್ ಮಾಡೋಕ್ಕೆ ಪ್ರಯತ್ನ ಪಡಿ. ಹೆಚ್ಚಿನ ದಿನ ಶುಂಠಿಯನ್ನು ಇಡ್ಲಿಕ್ಕೆ ಹೋಗಬೇಡಿ. ಏಕೆಂದರೆ ಈಗ ಕೆಲವು ಕಡೆದಂತೂ ತುಂಬ ಮಳೆ ಬರ್ತಾ ಇದೆ, ಶುಂಠಿ ತುಂಬ ಡ್ಯಾಮೇಜ್ ಆಗುತ್ತೆ. ನಿಮ್ಮ ಶುಂಠಿ ಈಗಾಗಲೇ ಡ್ಯಾಮೇಜ್ ಆಗಿದೆ ಅಂದರೆ ದಯವಿಟ್ಟು ಒಂದು ಮ್ಯಾಕ್ಸಿಮಮ್ ರೇಟಿಗೆ ಮಾರಾಟ ಮಾಡೋಕ್ಕೆ ಪ್ರಯತ್ನ ಪಡಿ. ಸದ್ಯದ ಪರಿಸ್ಥಿತಿಯಲ್ಲೂ ಸ್ವಲ್ಪ ಹದಗೆಟ್ಟಿದೆ. ಮುಂದಿನ ದಿನಗಳಲ್ಲಿ ಚೇತರಿಸ್ಕೊಳ್ಬೋದು. ಅಲ್ಲಿವರೆಗೂ ಯಾರು ಕೂಡ ಕಾಯ್ಲಿಕ್ಕೆ ಹೋಗಬೇಡಿ. ನಿಮ್ಮ ಪ್ರಯತ್ನ ನೀವು ಮಾಡಿ ಶುಂಠಿಯನ್ನು ಮಾರಾಟ ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಮಾಹಿತಿ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬೇ ನಮಗೆ ಸಪೋರ್ಟು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳನ್ನ ನೋಡಿ. ಧನ್ಯವಾದಗಳು.